ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವ ಸಿಟಿ ರವಿಗೆ ಧಿಕ್ಕಾರ, ಧಿಕ್ಕಾರ. ಅವ್ಯಾಚ ಶಬ್ದಗಳನ್ನು ಬಳಕೆ ಮಾಡಿರುವ ಸಿಟಿ ರವಿಗೆ ಧಿಕ್ಕಾರ, ಧಿಕ್ಕಾರ. ಡೌನ್ ಡೌನ್ ಬಿಜೆಪಿ, 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 ಡೌನ್ ಡೌನ್ ಸಿಟಿ ರವಿ, ಡೌನ್ ಡೌನ್ ಸಿಟಿ ರವಿ. ವಜಾ ಮಾಡಿ, ವಜಾ ಮಾಡಿ ಸಿಟಿ ರವಿನ, ವಜಾ ಮಾಡಿ, ವಜಾ ಮಾಡಿ, ವಜಾ ಮಾಡಿ ಸಿಟಿ ರವಿನ, ವಜಾ ಮಾಡಿ, ವಜಾ ಮಾಡಿ, ವಜಾ ಮಾಡಿ ಸಿಟಿ ರವಿನ, ವಜಾ ಮಾಡಿ. ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಕಚೇರಿಯಲ್ಲಿ ಎಲ್ಲರೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಈ ಪ್ರತಿಭಟನೆ ಬಗ್ಗೆ ಹೇಳಿ ಮೇಡಮ್. ಇಂದು ನಮ್ಮ ಕೆಪಿಸಿಸಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಬೆಳಗ್ಗೆಯಿಂದ ಮಾಡ್ತಿದ್ದೀವಿ. ಮತ್ತು ಮಲ್ಲೇಶ್ವರಂ ಕಚೇರಿ ಹತ್ರ ಕೂಡ ಪ್ರತಿಭಟನೆ ಮಾಡಿ ಎಲ್ಲ ಹೆಣ್ಮಕ್ಳು ಅರೆಸ್ಟ್ ಆಗಿದ್ದಾರೆ. ಈ ದಿನ ಇಷ್ಟೇ, ನಾವು ಇಲ್ಲಿ ಸೇರಿರೋ ಉದ್ದೇಶ ಇಷ್ಟೇ. ಸಿಟಿ ರವಿ ಅಂತಹ ನಾಲಾಯಕ್ ಸಚಿವರಾಗಿದ್ದಂಥವರು ಕೇಂದ್ರದಲ್ಲಿ, ಅಂತಹ ಅಯೋಗ್ಯ ನಮ್ಮ ಒಂದು ಮಹಿಳಾ ಮಣಿಗಳನ್ನು ನೀಚ ಪದಗಳಿಂದ ಮಾತಾಡ್ತಾರೆ ಅಂದರೆ ಇವರಿಗೆ ನೈತಿಕತೆ ಇದೆಯಾ? ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ವೇದವಾಕ್ಯ ಮೋದಿ ಸರ್ಕಾರ ಮಾಡಿದೆ ಅಲ್ವಾ? ಇದೇನಾ ನಿಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದು? ರಾಜಕೀಯಕ್ಕೆ ಹೆಣ್ಮಕ್ಳು ಬರಬೇಕು ಅಂತ ನಾವು ಹಗಲಿರುಳು ಅನೇಕ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ. ಆದರೆ ನೀವೇನು ಮಾಡ್ತಿದ್ದೀರಾ? ಒಂದೇ ಒಂದು ಹೆಣ್ಮಗಳು ಸಚಿವರಾಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿರುವಂಥ ಘನದೈವೇತ ಸಚಿವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ನೀವೇನಂತ ಉಚ್ಚಾರಣೆ ಮಾಡಿದ್ದೀರಾ ಸ್ವಾಮಿ? ನಿಮಗೆ ನೈತಿಕತೆ ಇದೆಯಾ? ಹೆಣ್ಣನ್ನು ಪೂಜ್ಯ ಭಾವದಿಂದ ನೋಡುವಂಥ ಭಾರತ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮದು. ನೀವು ನಕಲಿ ಹಿಂದುತ್ವವಾದಿ. ನೀನು ಸಿಟಿ ರವಿಯವರೇ, ನೀವು ಇಂತಹ ಅವ್ಯಾಚ ಶಬ್ದಗಳಿಂದ ನೀವೊಂದು ಮಹಿಳೆಯನ್ನು ಸಂಬೋಧನೆ ಮಾಡಿದ್ದೀರಲ್ವಾ? ನಿಮಗೆ ನೈತಿಕತೆ ಇದೆಯೋ ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕ್ಕೆ? ನಾನು BJP ಮುಖಂಡರಾಗಿರುವಂಥ ವಿಜೇಂದ್ರ ಅವ್ರನ್ನ ಆಗ್ರಹ ಮಾಡ್ತಾ ಇದ್ದೀನಿ. ಇಂತಹ ಒಂದು ನೀಚ ಶಬ್ದಗಳನ್ನು ಬಳಕೆ ಮಾಡುವಂತಹ ನಿಮ್ಮ ಒಂದು ನಮ್ಮ ಪಾರ್ಟಿಯ ಮುಖ್ಯಸ್ಥ ಬೇಕಾ ನಿಮಗೆ? ದಯವಿಟ್ಟು ನಾನು BJP ಸರ್ಕಾರಕ್ಕೆ ನೈತಿಕತೆ ಇದ್ದರೆ ಇವನ್ನ ಈ ಕೂಡಲೇ ನಿಮ್ಮ ಪಕ್ಷದಿಂದ ವಜಾ ಮಾಡಲಿ. ನಮ್ಮ ಸರ್ಕಾರದ, ಕರ್ನಾಟಕ ಸರ್ಕಾರದ ಘನತೆವೇತ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಕನಿಷ್ಠ ಯಾವುದು ಅವರಿಗೆ ರಿಯಾಯಿತಿ ಕೊಡಬಾರ್ದು, ಉಗ್ರವಾದಂಥ ಶಿಕ್ಷೆ ಕೊಡಬೇಕು. ಈ ಕೂಡಲೇ ಆ ಸಂಸತ್ ಭವನಕ್ಕೆ, ಚಳಿಗಾಲದಲ್ಲಿ ನಡೀತಾ ಇರೋ ಸಂಸತ್ ಭವನಕ್ಕೆ ಕಾಲಿಡದೇ ಇರೋ ಥರ ಸಿಟಿ ರವಿ ಅವ್ರನ್ನ ಮಾಡಬೇಕು ಅಂತ ನಾವೆಲ್ಲ ಮಹಿಳೆಯರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.